ಸಹಕಾರ ಬ್ಯಾಂಕಿನ ಬಡ್ಡಿ ಸಬ್ಸಿಡಿ ದುರ್ಬಳಕೆ, ವ್ಯವಸ್ಥಾಪಕರ ವಿರುದ್ಧ ಕ್ರಮಕ್ಕೆ ಸಾಮಾಜಿಕ ಕಾರ್ಯಕರ್ತ ಒತ್ತಾಯ. ಚಿಂತಾಮಣಿ ಅಪೆಕ್ಸ್ ಬ್ಯಾಂಕ್ನಿಂದ ಡಿಸಿಸಿ ಬ್ಯಾಂಕ್ಗೆ ಬಂದಿದ್ದ ಬಡ್ಡಿ ಸಬ್ಸಿಡಿ ಹಣವನ್ನು ಸಾಲದ ಅಸಲಿಗೆ ಜಮಾ ಮಾಡಿ ಶಾಖೆಯ ವ್ಯವಸ್ಥಾಪಕ ಕರ್ತವ್ಯ ಲೋಪವೆಸಗಿದ್ದಾರೆಂದು ಸಾಮಾಜಿಕ ಕಾರ್ಯಕರ್ತ ಮಾಲಿಕ್ ಪಾಷಾ ಆರೋಪಿಸಿದ್ದಾರೆ. ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ 2021-22ನೇ ಸಾಲಿನಲ್ಲಿ ಸರ್ಕಾರದಿಂದ ಅಪೆಕ್ಸ್ ಬ್ಯಾಂಕ್ ವತಿಯಿಂದ ಚಿಂತಾಮಣಿ ನಗರದ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲಾ ಸಹಕಾರ ಕೇಂದ್ರದ ಬ್ಯಾಂಕಿನ ಚಿಂತಾಮಣಿ ಶಾಖೆಗೆ ಬಡ್ಡಿಯ ಸಬ್ಸಿಡಿ ಪಾವತಿಗೆ 2 ಕೋಟಿ 23 ಲಕ್ಷ ಹಣ ಬಂದಿದ್ದು, ಸದರಿ ಹಣವನ್ನು ಬಡ್ಡಿ ಪಾವತಿಗೆ ಜಮಾ ಮಾಡಿ ಬ್ಯಾಂಕ್ ಆದಾಯವನ್ನು ಹೆಚ್ಚಿಸಬೇಕಾಗಿದ್ದ ಬ್ಯಾಂಕ್ ವ್ಯವಸ್ಥಾಪಕ ನಾಗರಾಜು ಎಂಬುವರು ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಾದ ಬೊಮ್ಮೆಕಲ್ಲು, ಯನಮಲಪಾಡಿ, ಆಂಕಲಮಡುಗು ಸಂಘಗಳ ಸಾಲದ ಅಸಲಿಗೆ ಜಮಾ ಮಾಡಿ ಆದಾಯವನ್ನ ಕುಗ್ಗಿಸಿದ್ದಾರೆಂದು ಆರೋಪಿಸಿದರು. ಇನ್ನು ಈ ಕುರಿತು ತನಿಖೆ ಮಾಡಿರುವ ಕೋಲಾರ ಕೇಂದ್ರ ಬ್ಯಾಂಕ್ನ ಡಿಎಂ ಶೀಲಾ ಮತ್ತು ಆಡಳಿತ ಅಧಿಕಾರಿ ಮೊಹಮ್ಮದ್ ಸಲೀಂ ರವರು ತನಿಖೆ ಮಾಡಿದ್ದು, ಅವ್ಯವಹಾರ ಸಾಬೀತಾದರೂ ತಪ್ಪಿತಸ್ಥ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದು, ಸಾರ್ವಜನಿಕರ ಸ್ವತ್ತು ಲಪಟಾಯಿಸಲು ಮುಂದಾಗಿರುವ ಬ್ಯಾಂಕ್ ವ್ಯವಸ್ಥಾಪಕರೊಂದಿಗೆ ತನಿಖಾ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ವ್ಯಕ್ತಪಡಿಸಿದ್ರು. ತಪ್ಪೊಪ್ಪಿಕೊಂಡರೂ ಕ್ರಮವಿಲ್ಲ. ಇನ್ನು ಬಡ್ಡಿ ಸಬ್ಸಿಡಿ ಹಣವನ್ನ ಬ್ಯಾಂಕಿಗೆ ಉಳಿತಾಯ ಮಾಡಿಕೊಳ್ಳದೆ ಸಹಕಾರ ಸಂಘಗಳ ಸಾಲ ತೀರಿಸುವುದಾಗಿ ವ್ಯವಸ್ಥಾಪಕ ನಾಗರಾಜ್ ರವರು ತಪ್ಪೊಪ್ಪಿಕೊಂಡರು. ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲವೇಕೆ ಎಂದು ಪ್ರಶ್ನಿಸಿದ ಅವರು, ಗುಡಿ ಬಂಡೆಯಲ್ಲಿ ಇದೇ ರೀತಿ ಅವ್ಯವಹಾರ ಆದಾಗ ಅಲ್ಲಿನ ಬ್ಯಾಂಕ್ ಅಧಿಕಾರಿಗಳನ್ನ ಅಮಾನತು ಮಾಡಿ ಎಫ್ಐಆರ್ ದಾಖಲಿಸಿದ್ರು. ಆದರೆ ಇಲ್ಲಿ ಏಕೆ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ಮುಂದೆ ಬಂದಿದ್ದಲ್ಲಿ ನಮ್ಮ ಕೋಲಾರ ಡಿಸಿಸಿ ಬ್ಯಾಂಕ್ ಎಂಡಿ ಮಿಸ್ ಶೀಲಾ ಮತ್ತು ಅಡ್ಮಿನಿಸ್ಟ್ರೇಟರ್ ಸಲೀಂ ಅಹಮದ್ ಅವರು ಒಂದು ಪ್ರೈಮರಿ ಎನ್ಕ್ವೈರಿ ಮಾಡ್ತಾರೆ. ಪ್ರೈಮರಿ ಎನ್ಕ್ವೈರಿ ಮಾಡಿ ಆರೋಪ ಕಂಡು ಬಂದಿದ್ದಲ್ಲಿ ಆರೋಪಿಗೆ ಶೋಕಾಸ್ ನೋಟಿಸ್ ಒಂದು ಕೊಡ್ತಾರೆ. ಶೋಕಾಸ್ ನೋಟಿಸ್ ಕೊಟ್ಟಲ್ಲಿ ಆರೋಪಿ ಆ ಶೋಕಾಸ್ ನೋಟಿಸಲ್ಲಿ ಭಾಳಷ್ಟು ಅಂಶಗಳನ್ನು ಒಪ್ಕೊಂಡಿರ್ತಾನೆ. ಮತ್ತು 45 ದಿನ ಕಾಲಾವಕಾಶ ಕೇಳಿ ನಾನು ದುಡ್ಡು ಮರುಪಾವತಿಸಿರ್ತೇನೆ ಅಂತ ಹೇಳ್ಬಿಟ್ಟು ಶೋಕಾಸ್ ನೋಟಿಸಲ್ಲಿ ಉತ್ತರದಲ್ಲಿ ಕೊಟ್ಟಿರ್ತಾನೆ. ಬಟ್ ನಾನು ಈ ಸಂದರ್ಭ ನನಗೆ ಗಮನಕ್ಕೆ ಬಂದಾಗ ನಾನು ಸಲೀಂ ಅಹಮದ್ ಅವ್ರಿಗೆ ಮತ್ತು ಎಮ್ ಡಿ ಅವ್ರಿಗೆ ನಾನು ಲಿಖಿತವಾಗಿ 2 ದೂರು ಕೊಟ್ಟಿರ್ತೀನಿ. ಇದು ಹಿಂಗೆ ನೀವು ಶೋಕಾಸ್ ನೋಟಿಸ್ ಕೊಟ್ಟ ಮೇಲೆ ಸೆಕ್ಷನ್ 10 CA ರೂಲ್ಸ್ ಪ್ರಕಾರ ನೀವು ಸಸ್ಪೆಂಡ್ ಮಾಡಬೇಕು. ಎರಡನೇದು ಭಾಳ ಮುಖ್ಯವಾಗಿ ಬಂದಿದ್ದು, ನೀವು ಇಂಥ ಪ್ರಕರಣ ದುಡ್ಡು ಮಿಸ್ಅಪ್ರಾಪ್ರಿಯೇಟ್ ಆದಾಗ ಬ್ಯಾಂಕಿಂದ ನೀವು ತಕ್ಷಣ ಜುರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನಲ್ಲಿ ನೀವು ದೂರು ಕೊಟ್ಬಿಟ್ಟು FIR ಮಾಡಿಸ್ಬೇಕು. ರಿಲೆವೆಂಟ್ ಸೆಕ್ಷನ್ಸ್ IPC ಇದೆ, ಅದರಲ್ಲಿ ನೀವು ತಕ್ಷಣ FIR ರಿಜಿಸ್ಟರ್ ಮಾಡಿಸ್ಬೇಕಿತ್ತು. ನೀವು ಯಾಕೆ ರಿಜಿಸ್ಟರ್ ಮಾಡಿಸಿಲ್ಲ ಅಂತೇಳ್ಬಿಟ್ಟು ನಾನು 2 ಲಿಖಿತದಲ್ಲಿ ನಾನು 2 ಕಂಪ್ಲೇಂಟ್ ಕೊಟ್ಟಿರ್ತೀನಿ MD ಕೋಲಾರ DCC ಬ್ಯಾಂಕ್ ಮಿಸ್ ಶೀಲಾ ಅವರಿಗೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಇವತ್ತಿಗೂ FIR ದಾಖಲಿಸಿಲ್ಲ ಆರೋಪಿ ವಿರುದ್ಧ. ಈಗ ನಾವು ಕೇಳಿದಾಗ ನಾವು ಕೂತ್ಕೊಂಡು ನಿರ್ಧಾರ ಮಾಡ್ತೀವಿ, ನಮಗೆ ದುಡ್ಡು ಬರಬೇಕು ಅದು ಇದು ಅಂತ ಅವರು ಹೇಳ್ತಾರೆ. ಈಗ ನಾವು ನಿರ್ಧಾರ ಮಾಡೋಕ್ಕೆ ಅವ್ರದ್ದು ಡಿಸ್ಕ್ರಿಷನ್ ಪವರು ಇಲ್ಲ. ಇಂಥ ಸಂದರ್ಭದಲ್ಲಿ ಅವ್ರು ಆರ್ಬಿಟ್ರಿ ಆಗಿ ಡಿಸಿಷನ್ ತಗೊಳ್ಳೋಕ್ಕೂ ಆಗಲ್ಲ. ಕಾನೂನು ಏನು ಹೇಳ್ತದೆ ಅಂದರೆ, ಇನ್ ಸಚ್ ಸರ್ಕಮ್ಸ್ಟೆನ್ಸಸ್ ದೇ ಆರ್ ಕಂಪಲ್ಡ್ ಟು ಫೈಲ್ ಎನ್ FIR. ದೇ ಮಸ್ಟ್ ಫೈಲ್ ಎನ್ FIR. ಈಗ ದುಡ್ಡು ರಿಕವರ್ ಮಾಡೋದು ದಟ್ ಈಸ್ ಆಲ್ ದ ಪೊಲೀಸ್ ವಿಲ್ ಡೂ ದ ಇನ್ವೆಸ್ಟಿಗೇಷನ್. ಈ ಸಂದರ್ಭದಲ್ಲಿ ನಾನು ಅವರು ಮಾಡದಿದ್ದ ಕಾರಣದಿಂದ ನಾನು 24ನೇ ಇದೇ ತಿಂಗಳು 24ನೇ ತಾರೀಕು ಈ ಸಲೀಂ ಅಹಮದ್ ಮತ್ತು MD ಶೀಲಾ ಅವ್ರ ಮೇಲೆ ಲೋಕಾಯುಕ್ತದಲ್ಲಿ ಬೆಂಗಳೂರು ಲೋಕಾಯುಕ್ತದಲ್ಲಿ ನಾನು ಅಫಿಡವಿಟ್ ಫೈಲ್ ಮಾಡ್ತೀನಿ. ನನಗೆ ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಮೆಸೇಜಸ್ ಮಾಡಿದ್ರು ಇವ್ರು ಯಾವಾಗ FIR ಮಾಡಿಲ್ಲ, ಆವಾಗ ಇವ್ರ ಕೃತ್ಯ ಅರ್ಥ ಆಗುತ್ತೆ. ನನಗೇನು ಅರ್ಥ ಆಗುತ್ತೆ, ಈ ಸಲೀಂ ಅಹಮದ್ ಶೀಲಾ ಅವರು ಇವ್ರ ಜೊತೆ ಶಾಮೀಲಾಗಿ ಆರೋಪಿ ಜೊತೆ ನಾಗರಾಜ್ ಜೊತೆ FIR ದಾಖಲಿಸಿರ ಅವರು ಆ ಕೃತ್ಯದಲ್ಲಿ ಒಳಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಒಂದು ಅಫಿಡವಿಟ್ ಆಲ್ರೆಡಿ ಬೆಂಗಳೂರು ಲೋಕಾಯುಕ್ತದಲ್ಲಿ ಫೈಲ್ ಮಾಡಿದ್ದೀನಿ 24ನೇ. ಇದೇ ಇದೇ ಪ್ರಕರಣದಲ್ಲಿ 24ನೇ ತಾರೀಕು ಬೆಳಗ್ಗೆ ನಾನು ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನಲ್ಲಿ ನಾಗರಾಜ್ ವಿರುದ್ಧ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಅಮೌಂಟ್ ಪಬ್ಲಿಕ್ ಫಂಡ್ಸ್ ಅಂತ ಹೇಳ್ಬಿಟ್ಟು ಒಂದು ದೂರು ದಾಖಲೆ ಮಾಡ್ತೀನಿ. ನನಗೆ ಇನ್ಸ್ಪೆಕ್ಟ್ರು ನಾನು ಇದ್ರ ವಿಚಾರಿಸಿ ನಾನು ಮುಂದಿನ ಕ್ರಮ ತೊಗೊತೀನಿ ಅಂತ ವಿಶ್ವಾಸ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಪ್ರೈಮರಿ ಎನ್ಕ್ವೈರಿ ಮಾಡಿ ಸರ್, ನೀವು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕಾಲಾವಕಾಶ ಕೇಳಿದ್ದಾರೆ. ನಾನು ಕಾಲಾವಕಾಶ ಕೊಟ್ಟಿದ್ದೀನಿ.
ಇಂಥ ಪ್ರಕರಣ ಆದಾಗ ಪ್ರಕರಣದ ಡೀಟೇಲ್ ಹೇಳ್ತೀನಿ. ಈಗ ಹೆಂಗೆ ಈ ಪ್ರಕರಣ ಎಸಗಿದ್ದಾರೆ ಅಂತ. 29ನೇ ತಾರೀಕು 1ನೇ ತಿಂಗಳು 2021 ಆ್ಯಂಡ್ 4/2/2022 ಈ ಡೇಟ್ಗಳಲ್ಲಿ ಈ ನಾಗರಾಜನ್ ಅವರು DCC ಬ್ಯಾಂಕ್ ಮ್ಯಾನೇಜ್ ಆಗಿರ್ತಾರೆ ಚಿಂತಾಮಣಿ. ಅಪೆಕ್ಸ್ ಬ್ಯಾಂಕಿಂದ ಇಂಟ್ರೆಸ್ಟ್ ಸಬ್ಸಿಡಿ ಬಂದಿರ್ತದಲ್ಲ, SHG ಗ್ರೂಪ್ಸ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಗೆ ನಮಗೆ ಹೆಂಗಸರಿಗೆ ಸಂಘಗಳು ಕೊಡ್ತಾ ಇದ್ದಾರಲ್ಲ DCC ಬ್ಯಾಂಕಿಂದ, ಅದ್ರದ್ದು ಇಂಟ್ರೆಸ್ಟ್ ಸಬ್ಸಿಡಿ ಏನು ಬಂದಿರ್ತದೆ ಆ ಅಮೌಂಟು ಇವರು 3 ಖಾತೆಗಳಿಗೆ ಸೊಸೈಟೀಸ್ ಕರೆಂಟ್ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಆ ಸೊಸೈಟೀಸು ಸಾಲ ಇರ್ತದೆ ಬ್ಯಾಂಕಿಗೆ. ಆ ಸಾಲನ ಇವರು ಹಂಗೆ ಡೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ಕವರ್ ಮಾಡ್ಕೊತಾರೆ. ಈ ಪ್ರಕರಣ ಬೇಲ್ ಬಂದಮೇಲೆ ನೋಟಿಸ್ ಕೊಟ್ಟಾಗ ಅವರು ನನಗೆ 45 ದಿನ ಕಾಲಾವಕಾಶ ಕೊಡಿ, ನಾನು ಎಲ್ಲ ದುಡ್ಡು ನಿಮಗೆ ಮರುಪಾವತಿ ಮಾಡ್ತೀನಿ, 12% ಇಂಟ್ರೆಸ್ಟ್ ಸಮೇತ ಅಂತ ಹೇಳ್ಬಿಟ್ಟು ಒಪ್ಕೊತಾರೆ. ಯಾರು? ನಾಗರಾಜ್. ಹಂಗೆ ಮರುಪಾವತಿಗೆ ನೀವು ಟೈಮ್ ಕೊಡೋಕ್ಕೆ ಇವ್ರಿಗೆ ಅವಕಾಶ ಇಲ್ಲ ನೋಡಿ. ಇದು ನಾಗರಾಜು ಲಿಖಿತವಾಗಿ ಕೊಟ್ಟಿರೋದು, ಬ್ಯಾಂಕಿಗೆ ಕೊಟ್ಟಿರೋದು ನೋಟಿಸ್ಗೆ ಉತ್ತರ, ಶೋಕಾಸ್ ನೋಟಿಸ್. ಇದೇನು ಹೇಳ್ತದೆ? SHG ಸಾಲಗಳ ವಸೂಲಾತಿ ಆಧಾರದ ಮೇಲೆ ಸರ್ಕಾರಕ್ಕೆ ಸಲ್ಲಿಸಿರುವ ಬಡ್ಡಿ ಕ್ಲೇಮ್ ಬಿಲ್ಲು ಬಾಬತ್ತು ಬರಬೇಕಾದದ್ದು ಎಂಬುದಾಗಿ ನಕಲಿ ದಾಖಲೆ ಸೃಷ್ಟಿಸಿ SHG ಫ್ಯಾಕ್ಸ್ ಇಂಟ್ರೆಸ್ಟ್ ಎಂಬ ಖಾತೆಗೆ ಮೂರು ಫ್ಯಾಕ್ಸ್ ಸಂಘಗಳ ಚಾಲ್ತಿ ಖಾತೆಗೆ ಹಣ ವರ್ಗಾವಣೆ ಮಾಡುವ ಮೂಲಕ ಸದರಿ ಸಂಘಗಳಿಂದ ಬಾಕಿ ಇದ್ದ ಸಾಲಕ್ಕೆ ಹೊಂದಾಣಿಕೆ ಮಾಡಿ ಅಧಿಕಾರ ದುರುಪಯೋಗಪಡಿಸಿಕೊಂಡು ಬ್ಯಾಂಕಿಗೆ ಆರ್ಥಿಕ ಹಾನಿ ಉಂಟು ಮಾಡುವ ಬಗ್ಗೆ. ಆರ್ಥಿಕ ಹಾನಿ ಇದೆ ಲಾಸ್ ಟು ದ ಸ್ಟೇಟ್ ಎಕ್ಸ್ಚೆಕರ್. ಇದು ಜನರ ದುಡ್ಡು. ಎನಿ ಪ್ರೈವೇಟ್ ಪರ್ಸನ್ ಕ್ಯಾನ್ ಫೈಲ್ ಎನ್ FIR. ಓಕೆ. ಕಚೇರಿಯಿಂದ ನೀಡಿರುವ ನೋಟಿಸ್ಗೆ ಸಮಜಾಯಿಸಿ ಸಲ್ಲಿಸುವ ಕಾಲಾವಕಾಶ ಕೋರಿರುವ ಮನವಿ. ಈ ನೋಟಿಸ್ ನಂಬರ್ ಸಮೇತ ಇದೆ, ಶೋಕಾಸ್ ನೋಟಿಸ್ ಇದೆ. ಏನು ಹೇಳ್ತಾರೆ? 45 ದಿನ ನನಗೆ ಕಾಲಾವಕಾಶ ಕೊಡಿ, ನಿಮ್ಮ ದುಡ್ಡು ಮರುಪಾವತಿ ಮಾಡ್ತೀನಿ. ಬಟ್ ಇನ್ ದಿಸ್ ಇನ್ಸ್ಟೆನ್ಸ್ MD ಫಸ್ಟ್ ಏನು ಮಾಡಬೇಕಿದ್ದಂದರೆ, ಫಸ್ಟು ವೆರಿ ಇನ್ಸ್ಟೆಂಟ್ಲಿ ದೇ ಶುಡ್ ಹ್ಯಾವ್ ರಿಜಿಸ್ಟರ್ಡ್ ಆ್ಯಂಡ್ FIR ಅಗೇನ್ಸ್ಟ್ ದ ಅಕ್ಯೂಸ್ಡ್. ದ ಪೊಲೀಸ್ ವುಡ್ ಹ್ಯಾವ್ ಡನ್ ದ ಇನ್ವೆಸ್ಟಿಗೇಷನ್. ಪೊಲೀಸ್ ರಿಕವರ್ ಮಾಡಿಕೊಡ್ತಾಯಿದ್ರು. ಬಟ್ ಇವರು ಶಾಮೀಲಾಗಿ ಈ ಆರೋಪನ ಮುಚ್ಚಿ ಹಾಕೋಕ್ಕೆ, ಈ ಪ್ರಕ್ರಿಯೆಯನ್ನು ಮುಚ್ಚಿ ಹಾಕೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದೇ ಪ್ರಕರಣ ಗುಡಿಬಂಡೆಯಲ್ಲಿ ಒಂದು ನಡೀತು. ಗುಡಿಬಂಡೆಯಲ್ಲಿ ನಡೆದಾಗ MD ಮಿಸ್ಟರ್ ಶಂಕರ್ ಇದ್ದರು ಆವಾಗ, ಒಂದು 2-3 ಮಂತ್ಸ್ ಬ್ಯಾಕ್ ಪ್ರಾಬಬ್ಲಿ. ಆವಾಗ ಇದೇ MD FIR ಮಾಡಿಸಿದ್ರಲ್ಲ ಗುಡಿಬಂಡೆ ಬ್ಯಾಂಕ್ ಮ್ಯಾನೇಜರ್ ಮೇಲೆ. ಅಲ್ಲೂ ಎಷ್ಟೋ ಕೋಟಿ ಮಿಸ್ಅಪ್ರಾಪ್ರಿಯೇಟ್ ಆಗಿತ್ತು ಅಂತ ತಕ್ಷಣ FIR ಮಾಡಿಸಿದ್ರು ವಿತಿನ್ 8 ಡೇಸು. ಇಂಥ ಪ್ರಕರಣಗಳು ಪಬ್ಲಿಕ್ಗೆ, ಅದೇ ನಾನು ಹೇಳಿದೆ ಅಲ್ಲ, ಆರ್ಬಿಟ್ರಲ್ಲಿ ಅವರು ಬಿಹೇವ್ ಮಾಡೋಕ್ಕಾಗಲ್ಲ. 4ನೇ ತಾರೀಕಿಗೆ ನಾನು ಲೋಕಾಯುಕ್ತಲ್ಲಿ ಫೈಲ್ ಮಾಡೋದು. ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದೀನಿ, ಟೌನ್ ಪೊಲೀಸ್ ಸ್ಟೇಷನ್. ಇನ್ಸ್ಪೆಕ್ಟ್ರ್ ಹೇಳಿದ್ದಾರೆ, ನಾನು ಇನ್ನೂ ಪ್ರೈಮರಿ ಆಫೀಸಿಗೆ ಕೆಲವು ದಾಖಲೆ ಕಲೆಕ್ಟ್ ಮಾಡಬೇಕಾಗುತ್ತೆ, ನೋಡಿಬಿಟ್ಟು ನಾನು ಮಾಡ್ತೀನಿ. ನಾನು ಹೇಳಿದೆ, ಆಯಿತು ಪ್ರೈಮರಿ ಎನ್ಕ್ವೈರಿ ಮಾಡಿ ನಿಮಗೆ ಕೂಲಂಕುಷವಾಗಿ ನಿಮ್ಗೆ ಅರ್ಥ ಆದರೆ ನೀವು FIR ಮಾಡಿ ಅಂತ ಹೇಳಿದ್ವಿ. ನಾವು ಏನು ಮಾಡೋದಿಲ್ಲ, ನಾವು ಕಾನೂನು ಹೋರಾಟ ಮಾಡ್ತೀವಿ. ಈಗ ಆಲ್ರೆಡಿ ಈ ವಿಚಾರ ಲೋಕಾಯುಕ್ತವ್ರಿಗೂ ಮುಟ್ಸಿದ್ವಿ. ಇವರು ಮಾಡಬೇಕಿದ್ದ ಕೆಲಸ ಯಾವಾಗ ಅಧಿಕಾರಿ ಮಾಡೋದ್ರಲ್ಲಿ ವಿಫಲರಾಗ್ತಾರೋ, ಯಾವಾಗ ಪಬ್ಲಿಕ್ ಮನಿ ಡೇಂಜರಲ್ಲಿ ಕಾಣಿಸ್ಕೊತದೋ ಬೀಳ್ತದೋ, ಆವಾಗ ಸಂದರ್ಭಪಟ್ಟ ಫೋರಮ್ಸ್ ಇದೆ, ಲೋಕಾಯುಕ್ತ ಇದೆ, ಪೊಲೀಸ್ ಇದೆ, ಕೋರ್ಟ್ಸ್ ಇದೆ, ಅಲ್ಲೆಲ್ಲ ಹೋಗಿ ನಾವು ಹೋರಾಟ ಮಾಡಿ ಅದಕ್ಕೇನು ಬೇಕೋ, ಯಾರು ಇದರಲ್ಲೆಲ್ಲ ಶಾಮೀಲಿದ್ದಾರೆ ಅವ್ರಿಗೆ ಶಿಕ್ಷೆ ಆದಂಗೆ, ಮತ್ತು ಜನರ ದುಡ್ಡು ವಾಪಸ್ ಸೇಫಾಗಿ ಬ್ಯಾಂಕ್ ಬಂದಂಗೆ ಹೋರಾಟ ಮಾಡಿ ನಾವು ಒಂದು ನ್ಯಾಯ ಕೊಡಿಸೋಣ. ಈಗ ಗುಡಿ ಬಂದಿದೆ, ಸೇಮ್ DCC ಬ್ಯಾಂಕ್ ಉದಾಹರಣೆ ಹೇಳ್ತೀನಿ. ಸೇಮ್ ದುರುಪಯೋಗ ಆದಾಗ ಒಂದು ವಾರದಲ್ಲಿ FIR ಆಗುತ್ತೆ. ಇದರಲ್ಲೂ ಅಷ್ಟೇ, ನಿಮಗೆ ನೋಟಿಸಲ್ಲಿ ಇವರೇ ಹೇಳ್ತಾರೆ ದುರುಪಯೋಗ ಪಡಿಸಿದ್ದಾರೆ, ನಷ್ಟ ಬ್ಯಾಂಕಿಗೆ ಹಾನಿ ಉಂಟು ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಸೊ ಇವ್ರಿಗೆ ಗೊತ್ತಾಗಿದೆಯಾ? ಈಗ ಏನು ಹೇಳ್ತದೆ ನಿಮ್ಮ CC ರೂಲ್ಸ್ ಏನು ಹೇಳ್ತದೆ? ಒನ್ಸ್ ನೀವು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ಅದಾದಮೇಲೆ ದ ವೆರಿ ನೆಕ್ಸ್ಟ್ ಸ್ಟೆಪ್ಪು ನೀವು ಕ್ರಮ ತಗೋಬೇಕು. ಅವ್ರು ಏನೇ ಸಮಜಾಯಿಸ್ಕೊಟ್ರೆ ನಿಮ್ಗೆ ಓಕೆ ಅಂತ ಕೂತ್ಕೊಂಡ್ಬಿಟ್ರೆ ಅದರಲ್ಲೇ ನಿಮ್ಮದು ಏನಾಗುತ್ತೆ, ನಿಮ್ಮ ಇಂಟೆನ್ಷನ್ಸು, ನಿಮ್ಮ ಇಂಟೆನ್ಷನ್ ಏನು ಅಂತ ನೇಕೆಡ್ ಟ್ರೂತ್ ಇದು ಕಾಣಿಸುತ್ತೆ ಕಣ್ಣಿಗೆ. ಒಂದು ವೇಳೆ ಪ್ರಶ್ನೆ ಹೆಂಗಂದರೆ, ಒಂದು ಕಳ್ಳ
ಒಂದು ಜ್ಯುವೆಲರಿ ಶಾಪಲ್ಲಿ ಕಳ್ತನ ಮಾಡಿ ಸಿಕ್ಕಾಕೊಂಡ್ರೆ ವಾಪಸ್ ಕೊಟ್ಬಿಡ್ತೀನಿ ಬಿಡಿ ಸರ್ ಅಂದಂಗೆ ಹೇಳ್ದಂಗೆ. ಅವ್ನು ಸಿಕ್ಕಾಕೊಂಡು ವಾಪಸ್ ಕೊಟ್ಬಿಟ್ರು ಅವನ ಮೇಲೆ ಕೇಸ್ ಬೀಳ್ತದೆ, ಅವ್ನ ಕಸ್ಟಡಿಗೆ ಕಾನೂನು ಅದೇ ತಾನೇ ಹೇಳ್ತದೆ. ಎಲ್ಲ ಕಳ್ಳರು ಕಳ್ತನ ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ವಾಪಸ್ ಕೊಟ್ಬಿಡ್ತೀವಿ ಅಂದರೆ ಕಳ್ತನ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತೆ ಅಲ್ವಾ? ಇದು ಇಟ್ಸ್ ನಥಿಂಗ್ ಬಟ್ ಕಳ್ತನ. ಇದಕ್ಕೆ ಅಪ್ರಾಪ್ರಿಯೇಟ್ ಸೆಕ್ಷನ್ಸು 403, 409 IPC ಮ್ಯಾಕ್ಸಿಮಮ್ 10 years ಪನಿಷ್ಮೆಂಟ್ ಇದಕ್ಕೆ. ಏನು ಪಬ್ಲಿಕ್ ಸರ್ವೆಂಟ್ ಮಿಸ್ಅಪ್ರಾಪ್ರಿಯೇಟ್ಸ್ ಅಮೌಂಟ್, ಮ್ಯಾಕ್ಸಿಮಮ್ ಪನಿಷ್ಮೆಂಟ್ 10 ವರ್ಷ, ಕಾಂಗ್ನಿಸಿಬಲ್ ಅಫೆನ್ಸ್. ಆ್ಯಂಡ್ ಪೊಲೀಸ್ ಆಲ್ಸೋ ಸೀರಿಯಸ್ಲಿ ಇದನ್ನು ಪರಿಗಣಿಸಬೇಕು. ನಾನು ಕೊಟ್ಟಿದ್ದೀನಲ್ಲ ದೂರು, ಪ್ರೈಮರಿ ಎನ್ಕ್ವೈರಿ ಮಾಡ್ಕೊಂಡು ಮಾಡಲಿ, ಬಟ್ ಸೀರಿಯಸ್ಸಾಗಿ ಪರಿಗಣಿಸ್ಬೇಕು. ಇದೇ DCC ಬ್ಯಾಂಕಲ್ಲಿ ಈಗ ಕೇಳಬರ್ತಾರ ಅಲಿಗೇಷನ್ಸು, ಈಗ ಎಲ್ಲ ಆಡಿಟ್ ಮಾಡಿಸ್ತಾ ಇರೋದು ಗೊತ್ತಾಗಿದೆ. ಸುಮಾರು ಸೊಸೈಟೀಸು ಚಿಂತಾಮಣಿ ವ್ಯಾಪ್ತಿಗೆ ಒಳಪಟ್ಟಿರೋರು, ಸುಮಾರು ಸೊಸೈಟೀಸು ಜ್ಯೂರಿಸ್ಡಿಕ್ಷನ್ ಅವರ ಜ್ಯೂರಿಸ್ಡಿಕ್ಷನ್ ಬಿಟ್ಟು, ವ್ಯಾಪ್ತಿ ಬಿಟ್ಟು KCC ಮತ್ತು SHG ಲೋನ್ಸ್ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಕರಣ ಕೇಳಿಬರ್ತಾ ಇದೇನೆಂದರೆ, ಸುಮಾರು ಸೊಸೈಟೀಸಲ್ಲಿ ಫೇಕ್ SHGಸು ಲೋನ್ಸು ಕೊಟ್ಟಿದ್ದಾರೆ ಅಂತ ಗಮನಕ್ಕೆ ಬಂದಿದೆ. ಆ್ಯಸ್ ಪರ್ ಫಿಗರ್ಸ್ ಹೇಳಬೇಕಂದ್ರೆ 1600 ಕೋಟಿ ಟ್ರಾನ್ಸಾಕ್ಷನಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕಲ್ಲಿ 1400 ಕೋಟಿವರೆಗೂ ಇದೆ. 200 ಕೋಟಿ ರೂಪಾಯಿ ಡಿಫಾಲ್ಟ್ ಇದೆ ಅಂತ ಒಂದು ಮಾತಿದೆ. 200 ಕೋಟಿ. ಈ 200 ಕೋಟಿಯಲ್ಲಿ ಕಟ್ಟದಿರೋರು ಸಂಘದವರು ಎಷ್ಟು, ಮಿಸ್ಯೂಸ್ ಆಗಿರೋ ದುಡ್ಡು ಎಷ್ಟು ಅನ್ನೋದು ಭಾಳ ಸೀರಿಯಸ್ ಆಗಿ ಪರಿಗಣಿಸಬೇಕಾದ ವಿಚಾರ. ಈಗ ಆಲ್ರೆಡಿ ಸುಮಾರು ಸಲ ಕೋಲಾರಲ್ಲಿ ಇದ್ರ ಬಗ್ಗೆ ಎಲ್ಲ ವಿಪಕ್ಷದ ನಾಯಕರು ಎಲ್ಲ ಪತ್ರಿಕಾಗೋಷ್ಠಿಗಳೆಲ್ಲ ಮಾಡಿದರು, ಹೋರಾಟ ಮಾಡಿದರು. ಆದರೂ ಇದನ್ನು ತಡೆಗಡೆ ಆಗ್ತಾಯಿಲ್ಲ.